ಅಮ್ಮ ಹೆಂಗೆ ಪ್ರವೀಣ್ ಹೆಂಗಿತ್ತು? ಒಳ್ಳೆ ಹುಡುಗ ಸರ್, ಒಳ್ಳೆ ಹುಡುಗ, ಚೆನ್ನಾಗಿ ಓದ್ಕೊಂತಿದ್ದ. ಫ್ರೀ ಸೀಟ್ ಸಿಕ್ಕೈತಂತ ಹೋಗಿದ್ದಾರೆ ಸರ್. ಇಲ್ಲಿ ಹಾಸನದಲ್ಲಿದ್ದ? ಹಾಂ. ಯಾವಾಗ ಬಂದಿದ್ದಮ್ಮ ಲಾಸ್ಟಿಗೆ ಇಲ್ಲಿ ಅವ್ರ ತಾಯಿ ಎಲ್ಲ? ಎಲ್ಲಿ ಸರ್? ಯಾವಾಗ ಬಂದಿದ್ರು ಲಾಸ್ಟ್ ಟೈಮ್ ಇಲ್ಲಿಗೆ ಊರಿಗೆ? ಗಣಪತಿ ಹಬ್ಬಕ್ಕೆ ಬಂದಿದ್ದಾರೆ ಸರ್. ನಿಮ್ಮನ್ನೇನಾದ್ರೂ ಮಾತಾಡ್ಸ್ತಾರೆ, ಅಕ್ಕಪಕ್ಕ ಎಲ್ಲ ಸರ್ ಮಾತಾಡ್ಸ್ತಾರೆ. ಒಳ್ಳೆ ಹುಡುಗ, ಒಳ್ಳೆ ಹುಡುಗನೇ. ಏನು ಮಾಡ್ತಾರೆ ಅವ್ರ ತಾಯಿ ಎಲ್ಲ? ಎಲ್ಲ ಮನೆ ಕೆಲಸ ಮಾಡ್ತಾರೆ ಸರ್. ಭಾಳ ಬಡತನ ಐತೆ? ಭಾಳ ಬಡತನ ಐತೆ ಸರ್ ಪಾಪ, ಭಾಳ ಕಷ್ಟಪಟ್ಟಾಳೆ ಪಾಪ. ನೀವು ಆ ಹುಡುಗಿಗೆ ಸಹಾಯ ಮಾಡಿದ್ರ? ಏನಿಲ್ಲ, ಮಾಡಿಲ್ಲ ಸರ್, ಅವರೇ ಮಾಡ್ಕೊಂತಾರೆ. ಅಕ್ಕಪಕ್ಕನಲ್ಲಿ ಇದೀವಿ, ಕಷ್ಟಪಡ್ತಾರೆ ಅಷ್ಟೇ. ಅವ್ರ ತಂದೆ ಯಾವಾಗ ತೀರ್ಕೊಂಡಿದ್ರಮ್ಮ, ಪ್ರವೀಣ್ ತಂದೆ? ಅವರು ಸಣ್ಣವನಿದ್ದಾಗ. ಹೆಂಗಿದ್ದಮ್ಮ ಒಡನಾಟ ಎಲ್ಲ ಹೊತ್ಕೊಂಡು? ಚೆನ್ನಾಗಿದ್ದ, ಚೆನ್ನಾಗಿ ಮಾತಾಡ್ಸಿದ್ದ. ಎಲ್ಲರ ಹತ್ರ ಚೆನ್ನಾಗಿದ್ದಾರೆ ಸರ್. ಆ ತಾಯಿಗಳು ಒಳ್ಳೆಯವ್ರು ಪಾಪ. ಭಾಳ ಬಡತನ ಇದೆ. ಭಾಳ ಕಷ್ಟ ಭಾಳ ಬೇಜಾರಾಗುತ್ತೆ ನಮಗೆ. ಮಗನ ನೋಡ್ಕೊಂಡು ಚೆನ್ನಾಗಿದ್ಲು, ಅದನ್ನು ಇಲ್ದಂಗೆ ಆಯ್ತಲ್ಲ. ನಿಮ್ಮ ಹೆಸರು? ರಮಾ ಅಂತ. ಭಾಳ ಒಳ್ಳೆ ಹುಡುಗ ಸರ್. ಅವರು ತಂದೆ ಚಿಕ್ಕ ಹುಡುಗರು ಇರ್ಬೇಕಾದ್ರೆ ತೀರ್ಕೊಂಡ್ರು. ಅವರಮ್ಮ ಮನೆ ಕೆಲಸ ಮಾಡಿ ಭಾಳ ಕಷ್ಟಪಟ್ಟು ಓದಿಸಿದ್ದಾರೆ ಸರ್. ಎಲ್ಲರ ಹತ್ರ ಅಚ್ಚುಮೆಚ್ಚಾಗಿ ಅನುಕೂಲವಾಗಿರ್ತಾರೆ ಸರ್. ಎಲ್ಲ ಓದೋದ್ರಲ್ಲಿ ಫಸ್ಟು, ಎಲ್ಲದರಲ್ಲೂ ಫಸ್ಟು ಸರ್. ಈ ಥರ ಆಗುತ್ತೆ ನಾವು ಊಹೆ ಕೂಡ ಮಾಡಿಲ್ಲ. ಬೆಳಗ್ಗೆ ಎದ್ದೇಳೋ ತಟ್ಟಿಗೆ ನಮ್ಗೆ ಇದು ನ್ಯೂಸು ಆಶ್ಚರ್ಯ ಅನಿಸ್ಬಿಟ್ಟಿದೆ ಸರ್. ಚೆನ್ನಾಗಿದ್ರು ಸರ್. ಎಲ್ಲರ ಹತ್ರ ಓಣೆಲಿ ಚೆನ್ನಾಗಿ ಮಾತಾಡ್ತಿದ್ರು ಸರ್. ಎಲ್ಲರೂ ಮಾತಾಡ್ತಿದ್ರು. ಒಬ್ಬರು ತಂಟೆಗೆ ಹೋಗೋರಲ್ಲ, ಅವ್ರದ್ದು ಏನಿದೆ ಓದೋದು ಕಷ್ಟಪಟ್ಟು. ಒಳ್ಳೆ ಹುಡುಗ ಸರ್. ಎಷ್ಟು ಜನ ಮಕ್ಕಳು? ಇಬ್ಬರೇ ಸರ್. ಇವನು ಸಣ್ಣವನು, ಅವ್ರ ಅಕ್ಕ ಇದ್ದಾಳೆ, ಇಲ್ಲೇ ಇದ್ದಾರೆ. ಅವ್ರ ಅಪ್ಪ ಸಣ್ಣ ಹುಡುಗರು ಸರ್. ಭಾಳ ಕಷ್ಟಪಟ್ರು ಅವರಮ್ಮ ಮನೆ ಕೆಲಸ ಮಾಡ್ಕೊಂಡು. ಅವ್ರ ತಂದೆ ಸಣ್ಣ ಹುಡುಗರು ಇರ್ಲಿಕ್ಕೆ ತೀರ್ಕೊಂಡ್ಬಿಟ್ರು ಸರ್. ಅವ್ರಮ್ಮ ಭಾಳ ಕಷ್ಟಪಟ್ಟು ಇಲ್ಲಿವರೆಗೂ ಓದಿಸಿದಾರೆ ಸರ್. ಇನ್ನೊಂದು 6 ತಿಂಗಳು ಹಂಗೆ ಇದ್ದಿದ್ರೆ ಅವರು. ಇಲ್ಲ ಸರ್, ಅವರಮ್ಮ ಕಷ್ಟಪಟ್ಟು ಎಲ್ಲ ದುಡ್ದು ಮನೆ ಕೆಲಸ, ಹಾಸ್ಪಿಟಲ್ ಕೆಲಸ ಮಾಡಿ ಓದಿಸಿದಾಳೆ ಸರ್. ಮಗನ ಬಗ್ಗೆ ಏನು ಹೇಳ್ಕೊಳ್ತಿದ್ರಮ್ಮ ಅವ್ರ ತಾಯಿ? ಚೆನ್ನಾಗಿ ಓದ್ತಾ ಇದ್ದಾನೆ ನನ್ನ ಮಗ, ಇಷ್ಟರಲ್ಲಿ ಇಂಜಿನಿಯರ್ ಆಗ್ತಾನೆ, ಇಲ್ಲ ಫ್ರೀ ಸೀಟ್ ಬಂದಿದೆ, ಇಂಥ ಊರಲ್ಲಿ ಓದ್ತಾ ಇದ್ದಾರೆ ಅಂತ ಅವರಮ್ಮ ಹೇಳ್ತಾ ಇದ್ಲು ಸರ್. ಖುಷಿ ಆಗ್ತೈತೆ ಜಾಬ್ ಇಡ್ತಾನಂತ? ಹಾ ಸರ್, ಎಲ್ಲ ಖುಷಿಯಲ್ಲೇ ಇದ್ರು ಸರ್. ಇದು ನಮಗೆ ಒಂಥರ ಆಶ್ಚರ್ಯ ಅನಿಸ್ಬಿಟ್ಟಿದೆ ಸರ್. ನಮಗೆ ಬೆಳಗ್ಗೆ ಗೊತ್ತಾಯ್ತು ಸರ್. ನಮ್ಗೆ ನೈಟು ನಮ್ದು ಲಾಸ್ಟ್ ಇದೆ ಮನೆ, ನಾವು ಮಕ್ಕೊಂಡಿದ್ದು. ಬೆಳಗ್ಗೆ ಎದ್ದೇಳೋ ತೊಟ್ಟಿಗೆ ಎಲ್ಲ ಇವರು ಟಿವಿ ನ್ಯೂಸರು ಏನಾಗಿದೆ ಅಂತ ಕೇಳಿದ್ರೆ, ಇಲ್ಲ ಈ ಥರ ಅಂದರೆ ಶಾಕ್ ಆಗ್ಬಿಟ್ಟಿದೆ ಸರ್. ನಮ್ಗೇನೆ ಥರ ನಮ್ಗೇನೆ ಗಾಬರಿ ಆಗ್ಬಿಟ್ಟಿದೆ. ಹಾ ಸರ್, ಎಲ್ಲ ನಮ್ಮ ಮುಂದೆನೆ ಬೆಳೆದಿರೋರು ಸರ್. ನಾವು ಅವ್ರ ಸಣ್ಣವ್ರು ಇರ್ಲಿಕ್ಕೆ ಎಲ್ಲ ನಾವು ನೋಡಿದ್ವಿ. ಭಾಳ ಕಷ್ಟ ಸರ್. ಅವರು ಹೇಳ್ಬಾರ್ದು. ಹೌದು ಸರ್, ಭಾಳ ಕಷ್ಟದಲ್ಲಿ. ಅವ್ರ ಅಕ್ಕನೂ ಇಲ್ಲೇ ಇದ್ದಾಳೆ ಸರ್. ಅವರು ಇಲ್ಲೇ ಹುಟ್ಟಿ, ಇಲ್ಲೇ ಓದಿ, ಇಲ್ಲೇ ಮದುಮಕ್ಕನು ಇಲ್ಲೇ ಇದ್ದಾರೆ ಸರ್. ನಾವು ನೋಡಿದ್ವಿ ಸರ್. ಭಾಳ ಅಂದರೆ ಈ ಥರ ದುರ್ಘಟನೆ ನಡೆಯುತ್ತೆ ಅಂತ ನಮಗೆ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಒಂದು ಅಲ್ಲಿ ಮೇನು ಪೊಲೀಸ್ನವರು ಇರಬೇಕಾಗಿತ್ತು ಸರ್. ಇವಾಗ ಗಲಾಟೆ ಇದೆ ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ಆಗಿ ಇರಬೇಕಿತ್ತು. ಯಾಕ ಅಲ್ಲಿ ಪೊಲೀಸ್ನವರು ಇಲ್ಲ ಏನೋ ನಮಗೂ ಅರ್ಥ ಆಗ್ತಾ ಇಲ್ಲ ಸರ್. ಈ ತರ ನಡೆಯುತ್ತೆ ಅಂತ ನಾವು ಅನ್ಕೊಂಡಿದ್ದಿಲ್ಲ ಸರ್. ಅದು ಹಂಗ ಹೋಗೋ ಗಾಡಿ ಹಿಂಗ್ ತಿರುಗಿದೆ ಸರ್. ಮಗನೇ ಇಲ್ಲ ಸರ್. ಇವಾಗ ಅವರು ತಾಯಿ ಯಾವ ತರ ಇರ್ತಾರೆ ನಮ್ಗೆ ನೆನ್ಸ್ಕೊಂಡ್ರೆ ಇಲ್ಲ ಸರ್. ಒಂಟಿ ಜೀವನ ಆಗ್ತಲ್ಲ ಅಂತ ನಮ್ಗೆ ಬಹಳ ಬೇಜಾರಾಗ್ತಿದೆ ಸರ್. ಈ ತರ ಯಾರಿಗೂ ನಡಿಬಾರ್ದು ಸರ್. ನಮ್ಮ ಹೆಸರು ಶಾಂತಿ ಸರ್.